ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ಇವತ್ತು ನಾವು ಬೆಳಗ್ಗೆ ಲಾಗ್ ಮಾಡ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕಡಬದ ಕೆರೆ, ತುಮಕೂರು ಹತ್ರ ಇರೋ ಕಡಬದ ಕೆರೆಗೆ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು. ಈ ವಿಡಿಯೋನ ಕೊನೆ ಗಂಟ ನೋಡಿದ್ರೆ ನಿಮಗೆ ಈ ಕಡಬದ ಕೆರೆ ಇತಿಹಾಸನ ತಿಳಿಸ್ಕೊಡ್ತೀನಿ. ಲಾಸ್ಟ್ ಗಂಟ ನೋಡಿ. ನೀರು ತುಂಬಿ ಕೋಡಿ ಹೊಡೆದಾಗ ಇದು ಕಾಲುವೆ, ತೋಟಗಳಿಗೆ ಹೋಗೋ ನೀರಿಗೆ ಕಾಲುವೆ ಮಾಡಿದ್ದಾರೆ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆಲ್ಲ. ನೋಡಿ, ಟೋಟಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಕೆರೆ ನೋಡೋದಕ್ಕೋಸ್ಕರ. ಇವತ್ತು ಅಪ್ಪ ಅತ್ತೆ ಎಲ್ಲ ಕೈ ಮುಗಿತಿದ್ದಾರೆ ದೇವ್ರಿಗೆ. ಎಷ್ಟಿದ್ದಾವೆ ಹಂದಿಗಳು? ಅಂದರೆ ಯಾವ ಸೈಜ್ ಬಂದರೆ ನೀವು ಮಾರೋದು ಇವನ್ನ? ಹಾಂ, ಆಷಾಢಕ್ಕೆ ಕೆಜಿ 200 ಆಯ್ತಾ ಇಲ್ಲಿ? ನೋಡಿ ಗೈಸ್, ಇದೆ ಕೋಡಿ ಹೋಗ್ತಾ ಇದೆ. ಕಡಬದ ಕೆರೆ ಕೋಡಿ ಎಷ್ಟು ದಿನದಿಂದ ಕೋಡಿ ಹೊಡಿತಾ ಇದೆ. ಆಲ್ರೆಡಿ ತುಂಬ ದಿನ ಆಯಿತು. ನೋಡಿ ಇವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ನಮ್ಮ ಫ್ಯಾಮಿಲಿಯವ್ರು. ನೋಡಿ ಅಲ್ಲಿದ್ದಾರೆ ಸ್ವಲ್ಪ ಜನ, ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಅಲ್ಲೇ. ಸೊ ಎಲ್ಲಿ ಸಾಧಿದ್ರು? ಅಲ್ಲಿದ್ದಾರೆ ನೋಡಿ. ನೋಡಿ ಇಲ್ಲೆಲ್ಲ ಬಟ್ಟೆಗಳು ಒಗ್ಯೋರು ಬಟ್ಟೆ ಒಗಿತಿದ್ದಾರೆ. ಅಲ್ಲಿ ನೋಡಿ ದೊಡ್ಡಪ್ಪ, ದೊಡ್ಡಮ್ಮ, ಅಂಬುಜಕ್ಕ, ದೊಡ್ಡಕ್ಕವರು. ನೋಡಿ ಅವನ ತಮ್ಮ ಬರ್ತಾ ಇದ್ದಾನೆ. ನೋಡಿ ಏನೋ ಹೇಳ್ತಾ ಇದ್ದಾರೆ, ಏನೋ ಕೇಳಿಸ್ತಾರ ಈ ಸೌಂಡ್ಗೆ. ನೋಡ್ಬೋದು. ತನು, ಹಾಯ್ ಹಾಯ್ ತನ್ವಿ. ನೋಡಿ ಮರವಾಯಿ, ಫ್ರೆಶ್ ಮರವಾಯಿ, ಶಂಕಾವಳ ಅಂತೀವಿ ನಾವು. ನಾವೇನು ಯೂಸ್ ಮಾಡಲ್ಲ. ಸೊ ಇವರೇ ಫೋಟೋಗ್ರಾಫರ್. ನೋಡಿ ಹೋಗು ನೀನು. ಯಾಕೆ ಅಳ್ಳಾಡ್ತಾ ಇದೆಯಾ ದೊಡ್ಡಮ್ಮ? ದೊಡ್ಡಮ್ಮ ಅಳ್ಳಾಡ್ತಾ ಇದೆಯಾ? ಯಾಕೋ ಅಳ್ಳಾಡ್ತಾ ಇದೆಯಾ? ಯಾಕೆ ಗ್ರಿಪ್ ಇಲ್ವಾ? ದೊಡ್ಡಪ್ಪ ಇದು ಎಷ್ಟು ಎಕರೆ ಐತೆ? 9 ಮೈಲಿ ಇದೆ. 9 ಮೈಲಿ ಕಡಬದ ಕೆರೆ ಇದು. ಅಗಲ 4 ಮೈಲಿ, ಉದ್ದ 9 ಮೈಲಿ. ಅಗಲ ಅಗಲ 4 ಮೈಲಿ, ಉದ್ದ 9 ಮೈಲಿ. ಉದ್ದಿಯವ್ರ ಮಧ್ಯೆ ಕಡಬದ ಕೆರೆ ಇದು. ಓಕೆ ಓಕೆ. ಚಾನಲ್ ನೀರು ಬರ್ತದ್ರಿಂದ ಮಳೆ ನೀರು ಬಂದು ತಿಂಗಳ ಗಂಟೆ ಕೋಡಿ ಓಡ್ತಾ ಇದೆ. ಹೇಮಾವತಿ ನೀರು, ಹೇಮಾವತಿ ಜಲಾಶಯ ನೀರು ಕೋಡಿ, ಕಡಬದ ಕೋಡಿ ಇದು. ಆಲೆ ಕೋಡಿ ಹೊಡೆದು ಎಷ್ಟು ತಿಂಗಳಾಯ್ತು ಅಲೆ? 2-3 ತಿಂಗಳಿಂದ ಕೋಡಿ ಗೊತ್ತಾದಿದ್ದು. 2-3 ತಿಂಗಳಿಂದ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ಅಂತೇಳಿ ನಮ್ಮ ಮಾವರು ತೀರೋಗಿದ್ರು. ಅವ್ರು ಇಲ್ಲಿಗೆ ಬಂದಿದ್ದೀರಿ. ಅದರಿಂದ ಕಡಬದ ಕೆರೆ ನೋಡೋಕ್ಕೆ ಎಲ್ಲರೂ ಫ್ಯಾಮಿಲಿ ಸಮೇತ ಇಲ್ಲಿಗೆ ಬಂದಿದ್ದೀರಿ. ನಾವು ಕೋಡಿ ನೋಡೋಕ್ಕೆ ನಮ್ಮ ತಾಯಿಯವ್ರ ತವ್ರ ಮನೆ ಇದು. ಎಲ್ಲರೂ ಬಂದಿದ್ದೀವಿ. ನಮ್ಮದು ಒಂದು ಬಿಡು, ನಮ್ಮದು ಒಂದು ತೆಗಿದಪ್ಪ. ಡರ್ಬಿ
ಗಿಲ್ಲಿ ಇತ್ತನು ಓಯ್ ಆಯ್ ತನ್ವಿ ನೋಡ್ರಪ್ಪ ಎಲ್ಲ ತನ್ವಿ ನೋಡಿ ಅಲ್ಲಿ ಮಾಮ ಅವರೇ ನೋಡಿ ಕೊಡ್ತಿದ್ದ ನಮ್ಮ ದೊಡ್ಡಪ್ಪ ನೋಡಿ ಹೇಳ್ತಾರೆ ಕಡಬದ ಕೆರೆ ಇದು ಇದು ಉದ್ದ 9 ಮೈಲಿ ಅಗಲ 4 ಮೈಲಿ ಇದು ಕಟ್ಟಿದ್ದು ಹೆಂಗೆ ಇದೆ ಅಂತ ಪೂರ್ವ ಕಾಲದಾಗ ಇಲ್ಲಿ ಶ್ರೀರಾಮಚಂದ್ರರು ಬಂದ್ರಂತೆ ಆವಾಗ ಮಕ ತೊಳಿಬೇಕಾದ್ರೆ ನೀರಿರಲ್ಲ ಅಂತೀನಿ ಮುಖ ತೊಳಿಬೇಕಾದ್ರೆ ನೀರಿರಲ್ಲ ಆವಾಗ ಈ ಆಂಜನೇಯನಿದ್ದ ಇಲ್ಲಿ ಆಂಜನೇಯ ರಾಮ ಬಂದಿಲ್ಲಿ ಶ್ರೀರಾಮಚಂದ್ರರು ಬಂದು ನೀರು ಇದು ತೇದ್ಬಿಟ್ಟು ಏನೋ ನಾಮ ತೇದ್ಬಿಟ್ಟು ಬಟ್ಟಿಕೊಂಬೇಕಾದ್ರೆ ಮಕ ತೊಳೆದು ನೀರಿಲ್ಲ ಅದಕ್ಕೆ ಆವಾಗ ಒಂದು ಹಸುನು ಹೆಜ್ಜೆ ಒಳಗಿತ್ತಂತೆ ನೀರು ಆ ನೀರೊಳಗೆ ಎತ್ಕೊಂಡು ಅದು ನಾಮ ತೇದ್ಬಿಟ್ಟು ಶ್ರೀರಾಮಚಂದ್ರರು ಇಟ್ಕೊಂಡ್ರಂತೆ ಬೊಟ್ನ ನಾಮ ಇಟ್ಕೊಂಡ್ರಂತೆ ಬಟ್ಟು ಆವಾಗ ಏನಾಯ್ತು ಅಂದ್ರೆ ಇಲ್ಲಿ ವಾನು ಸೈನ್ಯಕ್ಕೆ ಎಲ್ಲ ಆರ್ಡರ್ ಮಾಡಿ ಇದು ಮಾಡ್ರಂತೆ ಆಂಜನೇಯನ ಶಿವಗಂಗೆ ಬೆಟ್ಟದಿಂದ ಕಲ್ಲು ವಾನರ ಸೈನ್ಯದಿಂದ ತಗೊಂಡ್ಬಂದು ಇದೆಲ್ಲ ಕೆರೆ ಕಟ್ಟಿರೋದು ಎಲ್ಲ ತಪ್ಪ ಕಲ್ಲು ಚಾಚಿ ಹಿಡ್ಕೊಂಡಿರೋದು ದೊಡ್ಡ ಕಲ್ಲು ಕುಂಡುಗಳು ಆ ಕುಂಡುಗಳ ಒಳಗ ಅಲ್ಲಿಂದ ವಾನರ ಸೈನ್ಯದಿಂದ ಕಲ್ಲು ತಗೊಂಡು ಎಲ್ಲ ಒಬ್ರು ಚಾಚಿ ಹಿಡ್ಕೊಂಡು ಕೆರೆ ಕಟ್ಟಿದ್ರು. ಓ ಹಂಗೆ ಇದ್ರ ಇತಿಹಾಸ ಇದು ಇಲ್ಲೇ ಬಂದಿರೋದು ಮಾವ ಹೇಳಿದ್ದು ಅದೇ ಬಂದು ಎಲ್ಲ ಹೇಳೋರು ಆಗಿನ ಕಾಲದ ಇತಿಹಾಸ ಇದು ಕೆರೆ ಅಂತಿದ್ದು ವಾನರ ಸೈನ್ಯದಿಂದ ಕೆರೆ ಕಟ್ಟಿದಂತಿದ್ದು ಅದಕ್ಕೆ ಎಷ್ಟು ವರ್ಷ ಆದ್ರೂ ಹಂಗೆ ಅದೇ ತರ ಮೇಂಟೈನ್ ಆಗಿದೆ. ಜಾಸ್ತಿ ವರ್ಷ ಮೊನ್ನೆ ಕೆರೆ ಸ್ವಲ್ಪ ನೀರು 2 ತಿಂಗಳಿಂದ ಕುಡಿ ಹೋಗ್ತಾರೆ ಚೆನ್ನಾಗವೆ ಇಲ್ಲಿ ಎಲ್ಲ ಬಂದವರು ನೋಡ್ಕೊಂಡು ಹೋಗ್ತಾರೆ. ಬರ್ರಿ ಸುತ್ತ ಹಸಿರು ತುಂಬ ಚೆನ್ನಾಗಿರುತ್ತೆ ನೋಡೋಕೆ. ನೋಡಿ ಎಲ್ಲ ಹೊರಡ್ತಾ ಇದ್ದೀವಿ ಮನೆಗೆ ಹೋಗೋಣ ಅಂತ. ಎಷ್ಟೊತ್ತು ಆಟ ಆಡಿದ್ದಾಯಿತು, ನೀರೆಲ್ಲ ಆಟ ಆಡಿದ್ರು, ಎಲ್ಲ ನೀರು ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಮುಂದಿನ ವೀಡಿಯೋಗೋಸ್ಕರ. ನೀವು ಹಿಂಗೆ ಪ್ರೋತ್ಸಾಹ ಕೊಡ್ತಾಯಿದ್ರೆ ನೆಕ್ಸ್ಟ್ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ನೋಡಿ ಕಡಬದ ಕೆರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe for my channel.